ನಮಸ್ಕಾರ. ಕರ್ನಾಟಕದ ರಾಜಕೀಯ ಅಂಗಳದಲ್ಲಿ ಸದ್ಯ ಒಂದು ದೊಡ್ಡ ಚರ್ಚೆ ನಡೀತಿದೆ. ದಾವಣಗೆರೆ ಉಪಚುನಾವಣೆಯನ್ನೇ ಕೇಂದ್ರವಾಗಿಟ್ಕೊಂಡು ಕಾಂಗ್ರೆಸ್ನ ಕೆಲವು ನಾಯಕರ ಮಾತುಗಳು ಮುಸ್ಲಿಂ ಸಮುದಾಯದ ರಾಜಕೀಯ ಅಸ್ತಿತ್ವದ ಬಗ್ಗೆಯೇ ಒಂದು ದೊಡ್ಡ ವಿವಾದಕ್ಕೆ ಕಿಡಿ ಹೊತ್ತಿಸಿವೆ. ಅಷ್ಟಕ್ಕೂ ಈ ಹೇಳಿಕೆಗಳ ಹಿಂದಿನ ಅಸಲಿ ಅರ್ಥವಾದನು ಏನು? ಅವು ಸಮುದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿವೆ? ಬನ್ನಿ ಇದರ ಬಗ್ಗೆ ಆಳವಾಗಿ ನೋಡೋಣ. ಈ ಇಡೀ ವಿವಾದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವಿದನ್ನ 5 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ವಿವಾದಕ್ಕೆ ಕಾರಣವಾದ ನಾಯಕರ ಹೇಳಿಕೆಗಳು ಯಾವುವು ಅಂತ ನೋಡೋಣ. ಆಮೇಲೆ ಒಳ್ಳೆ ಮುಸ್ಲಿಂ ಯಾರು ಅನ್ನೋ ಚರ್ಚೆ, ಸಾಮರ್ಥ್ಯ ಅನ್ನೋ ಪದದ ಹಿಂದಿನ ರಾಜಕೀಯ, ಆಮೇಲೆ ಪ್ರಾತಿನಿಧ್ಯದ ಬಗ್ಗೆ ಅಂಕಿಅಂಶಗಳು ಏನು ಹೇಳುತ್ತವೆ, ಮತ್ತು ಕೊನೆಯದಾಗಿ ಸ್ವಾಭಿಮಾನದ ಮತದಾನ ಅಂದ್ರೆ ಏನು ಅಂತ ಚರ್ಚಿಸೋಣ. ಸರಿ, ಹಾಗಾದ್ರೆ ಈ ಎಲ್ಲ ವಿವಾದ ಶುರುವಾಗಿದ್ದೆಲ್ಲಿಂದ? ಯಾರು ಏನು ಹೇಳಿದ್ರು? ಇದು ಒಂದೇ ಹೇಳಿಕೆಯಿಂದ ಶುರುವಾದದ್ದಲ್ಲ. ಬದಲಿಗೆ ಕರ್ನಾಟಕದ ಕೆಲ ಪ್ರಮುಖ ಕಾಂಗ್ರೆಸ್ ನಾಯಕರು ಕೊಟ್ಟ ಹೇಳಿಕೆಗಳ ಒಂದು ಸರಣಿ ಇದು. ಇವು ಒಂದಕ್ಕೊಂದು ಹೇಗೆ ತಳಕ ಹಾಕೊಂಡಿವೆ ಅಂತ ನೋಡೋಣ. ನೋಡಿ, ಈ ಹೇಳಿಕೆಗಳು ಬರೀ ಟೀಕೆ ಟಿಪ್ಪಣಿಗಳಾಗಿ ಉಳಿದಿಲ್ಲ. ಯಾಕಂದ್ರೆ ಇವು ಒಂದು ಸಮುದಾಯದ ಅಸ್ಮಿತೆ, ಅವರ ರಾಜಕೀಯ ಸಾಮರ್ಥ್ಯ ಮತ್ತು ಅವರ ಸ್ಥಾನಮಾನವನ್ನೇ ನೇರವಾಗಿ ಪ್ರಶ್ನೆ ಮಾಡುವಂತಿವೆ. ಇದೇ ಕಾರಣಕ್ಕೆ ಇಷ್ಟು ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಈ ವಿವಾದದ ಮೊದಲ ಎಳೆ ಶುರುವಾಗೋದೇ ಒಳ್ಳೆ ಮುಸ್ಲಿಂ ಅಂದ್ರೆ ಯಾರು ಅನ್ನೋ ಪ್ರಶ್ನೆಯಿಂದ. ಇದು ಒಂದು ಸಮುದಾಯದ ನಾಯಕತ್ವವನ್ನ ಹೇಗೆ ಅಳೆಬೇಕು ಅನ್ನೋದರ ಬಗ್ಗೆಯೇ ದೊಡ್ಡ ಚರ್ಚೆಯನ್ನ ಹುಟ್ಟಾಕಿದೆ. ಒಬ್ರು ಯುವ ನಾಯಕರು ಹೇಳಿದ್ರಂತೆ, ದಾಡಿ ಬಿಟ್ಟು ಟೋಪಿ ಹಾಕಿದ ತಕ್ಷಣ ಒಳ್ಳೆಯ ಮುಸ್ಲಿಂ ಆಗೋಕ್ಕಾಗಲ್ಲ ಅಂತ. ಅಂದ್ರೆ ಧರ್ಮದ ಹೊರಗಿನ ಚಿಹ್ನೆಗಳಿಗಿಂತ ನಡವಳಿಕೆ ಮುಖ್ಯ ಅನ್ನೋದು ಇದರ ಅರ್ಥವಾಗಿರ್ಬೋದು. ಆದ್ರೆ ಈ ಮಾತು ಸಮುದಾಯದ ಒಳಗೆ ದೊಡ್ಡ ಮಟ್ಟದ ಪ್ರತಿಕ್ರಿಯೆಗೆ ಕಾರಣವಾಗಿದೆ. ಹಾಗಾದ್ರೆ ನಿಜವಾದ ನಾಯಕ ಅಂತ ಯಾರನ್ನ ಕರಿಬೇಕು? ಜನ ತಮ್ಮ ರಾಜಕೀಯ ಪ್ರತಿನಿಧಿಗಳಲ್ಲಿ ಅಸಲಿಗೆ ಏನನ್ನ ಬಯಸ್ತಾರೆ? ಅಂದ್ರೆ ಅರ್ಥ ಸ್ಪಷ್ಟ. ನಾಯಕತ್ವ ಅನ್ನೋದು ಹೊರಗಿನ ವೇಷಭೂಷಣದಲ್ಲಿಲ್ಲ, ಬದಲಿಗೆ ಅದು ಸಮುದಾಯದ ಧ್ವನಿಯಾಗುವುದರಲ್ಲಿ, ಅವರ ಕಷ್ಟಕ್ಕೆ ನಿಲ್ಲುವುದರಲ್ಲಿ ಮತ್ತು ಅವರ ಸ್ವಾಭಿಮಾನವನ್ನ ಕಾಪಾಡುವುದರಲ್ಲಿದೆ ಅನ್ನೋದೇ ಈ ಚರ್ಚೆಯ ಸಾರಾಂಶ. ಸರಿ, ನಾಯಕತ್ವದ ಚರ್ಚೆ ಒಂದು ಕಡೆಯಾದ್ರೆ, ಈಗ ಮತ್ತೊಂದು ವಿವಾದಕ್ಕೆ ಕಾರಣವಾದ ಪದ ಸಾಮರ್ಥ್ಯ. ಒಂದು ಸಮುದಾಯಕ್ಕೆ ರಾಜಕೀಯ ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ಅಳೆಯೋದು ಹೇಗೆ? ಈ ಪ್ರಶ್ನೆಯೇ ಮುಂದಿನ ವಿವಾದದ ಕೇಂದ್ರಬಿಂದು. ವಿ.ಎಸ್. ಉಗ್ರಪ್ಪನವರು ಹೇಳಿದ್ದಾರೆ ಎನ್ನಲಾದ ಈ ಮಾತು ಅಂದ್ರೆ, ದಾವಣಗೆರೆಯಲ್ಲಿ ಟಿಕೆಟ್ ಕೇಳೋ ಮುಂಚೆ ಮುಸ್ಲಿಮರು ಮೊದಲು ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು ಅನ್ನೋದು ಇನ್ನೊಂದು ಸುತ್ತಿನ ಚರ್ಚೆಗೆ ಕಾರಣವಾಯಿತು. ಹಾಗಾದ್ರೆ ಸಾಮರ್ಥ್ಯ ಬೆಳೆಸ್ಕೊಳ್ಳಿ ಅಂದ್ರೆ ಏನರ್ಥ? ಇದೊಂದು ಸಲಹೆನಾ ಅಥವಾ ಒಂದು ಸಮುದಾಯದ ರಾಜಕೀಯ ಹಕ್ಕನ್ನೇ ಪ್ರಶ್ನೆ ಮಾಡೋ ಪ್ರಯತ್ನಾನ? ನೋಡಿ, ಇದನ್ನ ಯಾರೂ ಒಂದು ಒಳ್ಳೆಯ ಸಲಹೆ ಅಂತ ತಗೊಳ್ಳಿಲ್ಲ. ಬದಲಿಗೆ ಇದು ಸಮುದಾಯಕ್ಕೆ ಸದ್ಯಕ್ಕೆ ಸಾಮರ್ಥ್ಯ ಇಲ್ಲ, ಮೊದಲು ತಮ್ಮ ಯೋಗ್ಯತೆಯನ್ನ ಸಾಬೀತುಪಡಿಸಿ ಅಂತ ಸವಾಲು ಹಾಕಿದಂತೆ ಇದೆ ಅಂತ ಭಾವಿಸಲಾಯಿತು. ಇದೊಂದು ಅವಮಾನ ಅಂತನೂ ಪರಿಗಣಿಸಲಾಯಿತು. ಹಾಗಾಗಿಯೇ ಇಂತಹ ಸವಾಲುಗಳಿಗೆ ಉತ್ತರ ಮಾತುಗಳಿಂದಲ್ಲ, ಬದಲಿಗೆ ಮತದಿಂದಲೇ ಕೊಡಬೇಕು ಅನ್ನೋ ವಾದ ಹುಟ್ಕೊಂಡಿದೆ. ಸಮುದಾಯದ ಅಸಲಿ ಸಾಮರ್ಥ್ಯ ಇರೋದು ಅವರ ಮತದಲ್ಲೇ ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳಲಾಗುತ್ತಿದೆ. ಇಲ್ಲಿಂದ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗತ್ತೆ. ಯಾಕಂದ್ರೆ ಈಗ ಮಾತುಗಳ ಜಾಗಕ್ಕೆ ಅಂಕಿಅಂಶಗಳು ಬರ್ತವೆ. ಇನ್ನೊಬ್ಬ ನಾಯಕರ ವಾದವನ್ನ ಅಂಕಿಅಂಶಗಳ ಮೂಲಕವೇ ಹೇಗೆ ಪ್ರಶ್ನಿಸಲಾಗ್ತಿದೆ ಅಂತ ನೋಡೋಣ. ಇನ್ನೊಬ್ಬ ನಾಯಕ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಎನ್ನಲಾದ ಮಾತು, ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದೇ ಹೆಚ್ಚು ಅಂತ. ಅಂದ್ರೆ ಈಗಾಗಲೇ ಸಾಕಷ್ಟು ಪ್ರಾತಿನಿಧ್ಯ ನೀಡಲಾಗಿದೆ ಅನ್ನೋದು ಇದರ ಅರ್ಥ. ಆದ್ರೆ ಅಂಕಿಅಂಶಗಳು ಬೇರೆ ಕತೆ ಹೇಳ್ತಾವೆ. ರಾಜ್ಯದ ಜನಸಂಖ್ಯೆಯಲ್ಲಿ ಸುಮಾರು 15% ಇರುವ ಸಮುದಾಯಕ್ಕೆ ಕೊಟ್ಟಿದ್ದು ಬರೀ 15 ಟಿಕೆಟ್. ಅದೇ ಸಮಯದಲ್ಲಿ ಬೇರೆ ಪ್ರಬಲ ಸಮುದಾಯಗಳಿಗೆ 50ಕ್ಕೂ ಹೆಚ್ಚು, 40ಕ್ಕೂ ಹೆಚ್ಚು ಟಿಕೆಟ್ಗಳನ್ನ ಕೊಡಲಾಗಿದೆ. ಈ ಹೋಲಿಕೆ ಅಸಮಾನತೆಯನ್ನ ತೋರಿಸುತ್ತೆ. ಇದೇ ಕಥೆ ಸಚಿವ ಸಂಪುಟದಲ್ಲೂ ಮುಂದುವರಿಯುತ್ತೆ. ಪಕ್ಷಕ್ಕೆ 95% ವೋಟ್ ಹಾಕಿದ್ರೂ ಸಿಕ್ಕಿದ್ದು ಮಾತ್ರ 2 ಸಚಿವ ಸ್ಥಾನ. ಆದರೆ ಬೇರೆ 2 ಸಮುದಾಯಗಳಿಗೆ ಸೇರಿ 14 ಸಚಿವ ಸ್ಥಾನಗಳು ಸಿಕ್ಕಿವೆ. ಈ ಅಂತರ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಬರೀ ಸಂಖ್ಯೆಯ ಲೆಕ್ಕಾಚಾರ ಅಲ್ಲ, ಅಧಿಕಾರದ ಗುಣಮಟ್ಟದ ಪ್ರಶ್ನೆನೂ ಹೌದು. ಯಾಕೆಂದ್ರೆ ಹಣಕಾಸು, ಗೃಹ, ಲೋಕೋಪಯೋಗಿ, ನೀರಾವರಿಯಂತಹ ಪ್ರಮುಖ ಮತ್ತು ನಿರ್ಣಾಯಕ ಖಾತೆಗಳು ಈ ಸಮುದಾಯಕ್ಕೆ ಯಾವತ್ತೂ ಸಿಕ್ಕಿಲ್ಲ ಅನ್ನೋದು ವಿಶ್ಲೇಷಣೆಯ ವಾದ. ಸೊ ಈ ಎಲ್ಲ ಚರ್ಚೆಗಳು, ಈ ಅಂಕಿಅಂಶಗಳು ಇವೆಲ್ಲವೂ ನಮ್ಮನ್ನ ಎಲ್ಲಿಗೆ ತಂದು ನಿಲ್ಲಿಸ್ತವೆ? ಇದೇ ಈ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್. ಹೌದು, ರಾಜಕೀಯ ಗುಲಾಮಗಿರಿಯಿಂದ ರಾಜಕೀಯ ಸ್ವಾಭಿಮಾನದ ಕಡೆಗೆ ಸಾಗಬೇಕು ಅನ್ನೋದೇ ಇದರ ತಿರುಳು. ಅಂದ್ರೆ ಕುರುಡಾಗಿ ಒಂದು ಪಕ್ಷಕ್ಕೆ ನಿಷ್ಠೆ ತೋರಿಸೋ ಬದಲು ಸಮುದಾಯದ ಹಿತಾಸಕ್ತಿ ಮತ್ತು ಸ್ವಾಭಿಮಾನಕ್ಕೆ ಆದ್ಯತೆ ನೀಡಬೇಕು ಅನ್ನೋದು.
ಅಂದ್ರೆ ಇದರ ಸ್ಪಷ್ಟ ಸಂದೇಶ ಏನು ಅಂದ್ರೆ ನಾಯಕರಿಂದ ಉಪನ್ಯಾಸ ಕೇಳಿಸಿಕೊಳ್ಳೋ ಕಾಲ ಮುಗ್ದಿದೆ. ಬದಲಿಗೆ ತಮ್ಮ ರಾಜಕೀಯ ಹಕ್ಕುಗಳನ್ನ ಮತ್ತು ಸ್ವಾಯತ್ತತೆಯನ್ನ ಸ್ಥಾಪಿಸಿಕೊಳ್ಳುವತ್ತ ಸಮುದಾಯ ಗಮನ ಹರಿಸಬೇಕು ಅನ್ನೋದು. ಹಾಗಾದರೆ ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ರಾಜಕೀಯದಲ್ಲಿ ಅಸಲಿ ಸಾಮರ್ಥ್ಯ ಅಂದ್ರೆ ಏನು? ಅದು ನಾಯಕರ ಪ್ರಭಾವದಿಂದ ಬರುತ್ತಾ ಅಥವಾ ಜನರ ಮತದಿಂದ ನಿರ್ಧಾರವಾಗುತ್ತಾ? ಈ ಪ್ರಶ್ನೆಗೆ ಸಿಗುವ ಉತ್ತರ ಕರ್ನಾಟಕದ ಮುಂದಿನ ರಾಜಕೀಯದ ದಿಕ್ಕನ್ನೇ ನಿರ್ಧರಿಸಬಹುದು. ನಾವು ಕೇವಲ ಚುನಾವಣೆಯನ್ನು ಗೆಲ್ಲಬೇಕಿಲ್ಲ, ನಾವು ನಮ್ಮ ಭವಿಷ್ಯವನ್ನು ಗೆಲ್ಲಬೇಕು. ಯುನೈಟೆಡ್ ಉಮ್ಮಹ್ ಇಂಡಿಯಾ ಚಾನೆಲ್ ಸಮಾಜದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಜಾಗೃತಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಸಮುದಾಯದ ಶಿಕ್ಷಣ, ಉದ್ಯೋಗ, ನಾಯಕತ್ವ ಮತ್ತು ಅಭಿವೃದ್ಧಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಣ್ಣ ಬೆಂಬಲ ನಮ್ಮ ದೊಡ್ಡ ಬದಲಾವಣೆಗೆ ಶಕ್ತಿ ನೀಡುತ್ತದೆ. ನಮ್ಮೊಂದಿಗೆ ನಿಂತು ಜಾಗೃತಿಯ ಬೆಳಕನ್ನು ಹರಡಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.